ಆಮೇಲೆ ಯಾಕೆ ಗೊತ್ತಾ, ಭಾಳ ನೋಡಿ ಈ ಪಾಯಿಂಟ್ ಅನ್ಸುವ ರಾಮಕೃಷ್ಣ ಹೇಳ್ತಾರೆ, ಈ ಥರ ಏನಾದ್ರು ಶಕ್ತಿ ವ್ಯಕ್ತ ಆದರೆ ಜನ ಹೆದರ್ಕೊಂಡು ನನ್ನ ಹತ್ರ ಬರೋದಿಲ್ಲ. ನನಗೆ ಎಲ್ಲ ಜನರ ಜೊತೆ ಆತ್ಮೀಯವಾಗಿ ಬೆರೆತು ಭಕ್ತ ಚಕ್ರವರ್ತಿ ಆಗ್ಬೇಕು ಅಂತ ರಾಮಕೃಷ್ಣ ಆಸೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ನಾನು ಸಹಜವಾಗಿ ಎಲ್ಲ ಭಕ್ತರ ಜೊತೆ ಬೆರೆಬೇಕು, ಬೆರೆತು ನಿನ್ನ ಗುಣಗಾನ ಮಾಡಬೇಕು. ಈ ರೀತಿ ದಿವ್ಯ ಶಕ್ತಿಗಳು ವ್ಯಕ್ತ ಆದರೆ ಜನ ಭಯದಿಂದ ಹತ್ರ ಬರೋದಿಲ್ಲ, ಇದನ್ನೆಲ್ಲ ಒಳಗೆ ಸರಿಸ್ಬಿಡು ಅಂತ ಕೇಳ್ಕೊಳ್ತಾರೆ. ಸೊ ಇಷ್ಟು ಏನೇನೆಲ್ಲ ಅವರು ಆ ದಿವ್ಯತೆ, ದಿವ್ಯ ಶಕ್ತಿ, ಅವತಾರ ಪುರುಷ, ಅವತಾರ ವರಿಷ್ಠ ಅಂದ್ರೆ ಸಾಮಾನ್ಯ ಏನು, ಅದೆಲ್ಲ ಇದ್ರೂ ಕೂಡ ಬಾಹ್ಯವಾಗಿ ಹೆಚ್ಚು ಅವರು ವ್ಯಕ್ತಪಡಿಸ್ಲಿಲ್ಲ. ಆದ್ರೂ ಬೆಂಕಿಯನ್ನು ಎಷ್ಟು ಮುಚ್ಚಿಡಕ್ಕಾಗುತ್ತೆ ಹೇಳಿ, ಕಿಡಿಗಳು ಬರುತ್ತೆ ತಾನೆ. ಹಾಗೆ ಅಲ್ಲಲ್ಲಿ ಅವರ ಅವತಾರದ ಒಂದು ವೈಶಿಷ್ಟ್ಯವನ್ನ ಕಾಣುತ್ತೇವೆ. ಎಲ್ಲೋ ಕೃಪಾಪಾತ್ರರಿಗೆ ಮಾತ್ರ ಕಂಡಿತ್ತು. ಒಂದ್ಸಲ ಈ ಕೊನೆಯದಾಗಿ ಘಟನೆ ಹೇಳಿ ಮುಗಿಸ್ತೇನೆ. ಒಬ್ಬ ಪಂಡಿತ ಬರ್ತಾನೆ ದಕ್ಷಿಣೇಶ್ವರಕ್ಕೆ. ಆಗ ರಾಮಕೃಷ್ಣ ದಕ್ಷಿಣೇಶ್ವರದಲ್ಲಿದ್ರು. ಸ್ವಲ್ಪ ಅವ್ರ ಹೆಸರೆಲ್ಲ ಹರಡ್ತಾ ಇತ್ತು. ಅಹಿರಿ ತೊಲ ಅಂತ ಒಂದು ಪ್ರದೇಶ ಕಲ್ಕತ್ತಾದಲ್ಲಿ. ಅಲ್ಲಿ ತುಂಬಾ ಸಾಧನೆ ಮಾಡ್ಕೊಂಡಿದ್ದಂತ ಒಬ್ಬ ಪ್ರಾಮಾಣಿಕ ಭಕ್ತ, ಸಾಧಕ, ಪಂಡಿತ, ತುಂಬಾ ಶಾಸ್ತ್ರಗಳನ್ನೆಲ್ಲ ಓದ್ಕೊಂಡಿದ್ದ. ಈ ತರ ದಕ್ಷಿಣೇಶ್ವರದಲ್ಲಿ ಪರಮಹಂಸರಿದ್ದಾರೆ ಅಂತ ಗೊತ್ತಾಯ್ತು. ಸೊ ಹಾಗಿದ್ರೆ ಅವ್ರ ದರ್ಶನ ಮಾಡೋಣ ಅಂತ ಒಂದಿನ ಬರ್ತಾನೆ. ಬಂದ ಸುಮಾರು ಅಪರಾಹ್ನದ ಸಮಯ ಬರ್ತಾನೆ. ರಾಮಕೃಷ್ಣ ಅವ್ರ ಕೋಣೆಯಲ್ಲಿದ್ದಾರೆ. ಒಂದು 30-40 ಜನ ಭಕ್ತರೆಲ್ಲ ಕೂತಿದ್ದಾರೆ. ಇವನ ಕಲ್ಪನೆ ಏನಿತ್ತು ಅಂದ್ರೆ, ಪರಮಹಂಸರು ಅಂತ ಹೇಳಿದ್ರೆ ತುಂಬಾ ವಿರಾಗಿಗಳು, ಯಾವುದೇ ರೀತಿ ಬಾಹ್ಯ ವಸ್ತುಗಳನ್ನು ಇಟ್ಕೊಂಡಿರೋದಿಲ್ಲ, ಜಟೆ ಎಲ್ಲ ಬಿಟ್ಟಿರ್ತಾರೆ, ತುಂಬಾ ಆ ಥರ ಒಂದು ಕಲ್ಪನೆ ಇತ್ತು. ಹಾಗೆ ಬಂದ ನೋಡ್ತಾನೆ. ರಾಮಕೃಷ್ಣನ ಕೋಣೆಯಲ್ಲಿ ನೋಡಿದ್ರೆ ಎಲ್ಲ ಸುಸಜ್ಜಿತವಾಗಿದೆ, ಅಂದ್ರೆ ಅಚ್ಚುಕಟ್ಟಾಗಿದೆ. ಎಲ್ಲ ಬಿಳಿ ವಸ್ತ್ರವನ್ನ ಹಾಸಿಗೆ ಮೇಲೆ ಹಾಕಿದ್ದಾರೆ. ಕುತ್ಕೊಳ್ಳೋಕೊಂದು ಚಿಕ್ಕ ಮಂಚ, ಮಲ್ಕೊಳ್ಳೋದಕ್ಕೊಂದು ದೊಡ್ಡ ಮಂಚ, ಇನ್ನು 1-2-3 ವಸ್ತುಗಳೆಲ್ಲ ಇದೆ. ರಾಮಕೃಷ್ಣರು ಅಚ್ಚುಕಟ್ಟಾಗಿ ಜುಬ್ಬ ಗಿಬ್ಬ ಎಲ್ಲ ಹಾಕೊಂಡಿದ್ದಾರೆ. ಅವತ್ತು ನೀಟಾಗಿ ಕುಳಿತುಕೊಂಡು ಮಾತಾಡ್ತಾ ಇದ್ರು. ಇವನಿಗೆ ತುಂಬಾ ಕಸಿವಿಸಿ ಆಗೋಯ್ತು. ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ಅವನಿಗೆ ತಡ್ಕೊಳಕ್ ಆಗ್ಲಿಲ್ಲ. ನೋಡಿ, 30-40 ಜನ ಭಕ್ತರು ಕೂತಿದ್ದಾರೆ. ಅವ್ರ ಎದುರಿಗೇನೆ ತುಂಬಾ ನಿಂದಿಸಿ ಮಾತಾಡ್ತಾನೆ ರಾಮಕೃಷ್ಣರನ್ನು ಕುರಿತು. ನೀವೆಲ್ಲ ಯಾರು ಪರಮಹಂಸಂದ್ರ ಅಂದ್ರೆ ಯಾರು, ಅವ್ರು ಯಾವ ಅಕಿಂಚನರಾಗಿರ್ತಾರೆ, ಯಾವ ವಸ್ತುವನ್ನು ಹತ್ರ ಇಟ್ಕೊಳ್ಳೋದಿಲ್ಲ. ಇವ್ರು ನೋಡಿದ್ರೆ ಎಲ್ಲವನ್ನು ಇಟ್ಕೊಂಡಿದ್ರು. ಇವ್ರು ಯಾರೋ ಡೋಂಗಿ, ಇವನನ್ನ ನಂಬೇಡ್ರಿ ಅಂತ ಹೇಳಿ ರಾಮಕೃಷ್ಣ ಎದುರಿಗೆ ಎಲ್ಲ ಭಕ್ತರ ಮುಂದೆ ಹೇಳ್ತೇನೆ. ರಾಮಕೃಷ್ಣ ಇವಾಗ ನಮ್ಮ ಬಗ್ಗೆ ಯಾರಾದ್ರೂ 4 ಜನದ ಮುಂದೆ ಏನಾರು ಅಂದ್ರೆ ಎಷ್ಟೆಲ್ಲ ನಮ್ಮಲ್ಲಿ ತಳಮಳ ಆಗುತ್ತಲ್ವಾ. ರಾಮಕೃಷ್ಣರು ಮಗು ತರ ನಕ್ಕೊಂಡು ಇನ್ನೂ 1-2 ವಸ್ತು ತೊಟ್ಟು, ನೋಡು ನನ್ನ ಹತ್ರ ಇದು ಇದೆ ಅಂತೇಳಿ ಪಾಲಿಶ್ ಹಾಕಿರೋ ಶೂ, ಇನ್ನೂ ಏನೇನೋ ತೋರಿಸ್ತಾರೆ. ನನ್ನ ಹತ್ರ ಇದು ಇದೆ ಅಂತೇಳಿ. ಅವರ ಕ್ರೋಧ ಉಕ್ಕಿ ಬರುತ್ತೆ.